Taste the Daily. Taste the Daily. ಒಳ ಮೀಸಲಾತಿಗಾಗಿ ಕಳೆದೊಂದು ದಶಕದಿಂದ ನಿರಂತರವಾಗಿ ಹೋರಾಡಲಾಗ್ತಾ ಇತ್ತು. ಆದರೆ ಮೀಸಲಾತಿ ಜೇನುಗೂಡಿಗೆ ಕೈ ಹಾಕೋಕೆ ಸರ್ಕಾರದ ಕೆಲವರು ಹೆದರಿದ್ದು ಕೂಡ ಇದೆ. ಬೇಕಾ? ಸುಗಮವಾಗಿ ಸರ್ಕಾರ ಸಾಕ್ತಾ ಇದೆ. ಈ ಸಂದರ್ಭದಲ್ಲಿ ಈ ರಿಸ್ಕಿಗೆ ನಾವು ಕೈ ಹಾಕಬೇಕಾ ಅನ್ನೋದು. ಆದರೆ ಕೊನೆಗೂ ಕೂಡ ಕಠಿಣ ನಿರ್ಧಾರಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ವರದಿಯ ಕೆಲ ಗೊಂದಲವನ್ನು ಸರಿಪಡಿಸಿಕೊಂಡಿರುವಂಥದ್ದು ಸಮುದಾಯದ ನಾಯಕರು. ಹೀಗಾಗಿ ಅಂತಿಮ ಮೀಸಲಾತಿ ವರ್ಗೀಕರಣಕ್ಕೆ ಒಪ್ಪಿದೆ ಕ್ಯಾಬಿನೆಟ್. ಇವತ್ತು ಅಧಿವೇಶನದಲ್ಲಿ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಸಿಎಂ. 2 ದಿನಗಳಲ್ಲೇ ಮೀಸಲಾತಿ ಹಂಚಿಕೆಯ ಆದೇಶ ಕೂಡ ಪ್ರಕಟ ಆಗಲಿದೆ. ನೋಡಿ, ನಿಜವಾಗ್ಲೂ ಈ ಒಳ ಮೀಸಲಾತಿ ಅಂತ ಬಂದಾಗ ಕಾಂಗ್ರೆಸ್ಗೆ ಕೆಲವರು ಬುದ್ಧಿ ಮಾತು ಹೇಳಿದ್ದು ಅಥವಾ ಕಾಂಗ್ರೆಸ್ನಲ್ಲೇ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಇದನ್ನು. ಸರ್ಕಾರ 5 ವರ್ಷ ಸುಗಮವಾಗಿ ನಡಿಬೇಕು. ಈಗ ಹೆಂಗೋ ಸರ್ಕಾರ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಈ ಜೇನುಗೂಡಿ ಕೈ ಹಾಕಕ್ಕೆ ಸಾಧ್ಯನಾ? ಎಲ್ಲರಿಗೂ ತೃಪ್ತಿ ಆಗೋ ಥರದ್ದು, ಎಲ್ಲರಿಗೂ ಸಮಾಧಾನ ಆಗೋ ಥರದ್ದು ನಾವು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗುತ್ತಾ? ಇದರ ಅವಶ್ಯಕತೆ ಇದೆಯಾ ಅಂತ ಬಟ್ ಸಿದ್ದರಾಮಯ್ಯನವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಇಲ್ಲ, ಈ ನಿರ್ಧಾರವನ್ನು ನಾನು ತೆಗೆದುಕೊಂಡೇ ಕೊಡ್ತೀನಿ, ಸೊ ಒಂದು ನಿರ್ಧಾರ ಪ್ರಕಟ ಆಗೇ ಆಗತ್ತೆ ಅಂತ ಸಿಎಂ ಅವಧಿಯಲ್ಲಿಯೇ, ಸಿದ್ದರಾಮಯ್ಯನವರ ಅವಧಿಯಲ್ಲೇ, ಕಾಂಗ್ರೆಸ್ನ ಅವಧಿಯಲ್ಲೇ ಒಳ ಮೀಸಲಾತಿ ಅನ್ನುವಂಥದ್ದು ಎಲ್ಲರಿಗೂ ಹೊಂದಾಣಿಕೆ ಆಗುವಂತೆ, ಎಲ್ಲರಿಗೂ ತೃಪ್ತಿ ತರುವಂತೆ, ಎಲ್ಲರಿಗೂ ಸಮಾಧಾನವಾಗುವಂತೆ ಹಂಚಿಕೆ ಮಾಡಿದ್ದೇ ಆಗಿದ್ದಲ್ಲಿ ಇತಿಹಾಸಗಳ ಪುಟಕ್ಕೆ ಸೇರಿಬಿಡುತ್ತೆ ಈ ಮಹತ್ವದ ನಿರ್ಧಾರ ಅನ್ನುವಂಥದ್ದು ಅಂತ. ಅದೊಂದು ಕಂಪ್ಲೀಟ್ ಆದಂಥ ಕ್ರೆಡಿಟ್ ಅನ್ನೋದು ಕಾಂಗ್ರೆಸ್ಗೂ ಸಿಗುತ್ತೆ. ಈವನ್ ಸಿದ್ದರಾಮಯ್ಯನವ್ರಿಗೂ ವೈಯಕ್ತಿಕವಾಗಿ ವರ್ಚಸ್ಸನ್ನು ತಂದು ಕೊಡುತ್ತೆ. ಸಿಎಂ ಸಿದ್ದರಾಮಯ್ಯನವ್ರ ಕಾಲದಲ್ಲಾಗಿದ್ದು, ಸಿದ್ದರಾಮಯ್ಯನವ್ರ ಅಧಿಕಾರದಲ್ಲಾಗಿದ್ದು ಅಂತ ಹೇಳಬಹುದು ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಅಳೆದು ತೂಗಿ ಚರ್ಚೆಗಳನ್ನು ಮಾಡಿ, ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು, ಸಲಹೆಗಳನ್ನು ಪಡ್ಕೊಂಡು, ತಜ್ಞರುಗಳ ಜೊತೆಗೆ ಚರ್ಚಿಸಿ, ಸಮುದಾಯವಾರು ನಾಯಕರುಗಳ ಜೊತೆಗೆ ಚರ್ಚಿಸಿ, ಅವ್ರ ಬೇಡಿಕೆ ಏನಿದೆ, ಅವರ ಕನವರಿಕೆ ಏನಿದೆ, ಅವರ ಗೊಂದಲ ಏನಿದೆ, ಇದೆಲ್ಲವನ್ನು ಕೂತು ಮಾತಾಡಿ ಮ್ಯಾರಥಾನ್ ಮೀಟಿಂಗ್ಸ್ಗಳನ್ನು ಮಾಡಿ ಫೈನಲಿ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕ್ಯಾಬಿನೆಟ್ನ ನಿರ್ಣಯ ಏನು? ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಕ್ಯಾಬಿನೆಟ್ ನಿರ್ಣಯವನ್ನು ನೋಡೋದಾದರೆ ABCDE ಈ ವರ್ಗೀಕರಣಕ್ಕೆ ಬ್ರೇಕು. 3 ಪ್ರವರ್ಗಗಳಾಗಿ ವಿಂಗಡಣೆ. ಒಂದು ದಲಿತ ಎಡಗೈ, 18 ಒಳಪಂಗಡಗಳು, ಮೀಸಲಾತಿ ಪ್ರಮಾಣ 6%. ಇನ್ನೊಂದು ದಲಿತ ಬಲಗೈ, 20 ಒಳಪಂಗಡಗಳು, ಮೀಸಲಾತಿ ಪ್ರಮಾಣ 6%. ಸ್ಪರ್ಶ ಜಾತಿಗಳು 63 ಒಳಪಂಗಡಗಳು, ಮೀಸಲಾತಿ ಪ್ರಮಾಣ 5%. ಈ ರೀತಿಯಾಗಿ ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಸೊ ಈ ಪ್ಲಾನಿನ ಮುಖಾಂತರವಾಗಿ ನಿಮಗೆಲ್ಲ ಓಕೆ ಅಲ್ವಾ, ನಿಮಗೆಲ್ಲ ಸಮಾಧಾನ ತಂದಿದೆ ಅಲ್ವಾ, ನಿಮಗೆಲ್ಲ ಸಂತಸ ತಂದಿದೆ ಅಲ್ಲ, ಇದೆಲ್ಲದಕ್ಕೂ ನಿಮ್ಮ ಸಹಮತ ಇದೆಯಲ್ಲ, ಸಮ್ಮತಿ ಇದೆಯಲ್ವಾ ಅಂತ ಕೇಳಿ ಕೆಲವು ಗೊಂದಲಗಳಿದ್ವು. ಆ ಗೊಂದಲಗಳನ್ನು ಕೂತು ಮಾತಾಡಿ ಬಗೆಹರಿಸಿಕೊಂಡು ಈ ಒಂದು ಪ್ರಮುಖವಾದಂಥ ಒಂದು ಮೈಲೇಜ್ ತಂದುಕೊಡುವಂಥ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ.